ನಮಸ್ತೆ ಎಲ್ರಿಗೂ, ನಾನು ಶೋಭಾ. ದೊಡ್ಡೋರಿಂದ ಚಿಕ್ಕೋರ ತನಕ ಇಷ್ಟಪಟ್ಟು ತಿನ್ನುವಂತಹ ಕಡಲೆಬೇಳೆ ವಡೆ. ಈ ಕಡಲೆಬೇಳೆ ವಡೆನ ತುಂಬ ಗರಿ ಗರಿಯಾಗಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಮತ್ತು ತುಂಬ ರುಚಿಯಾಗಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾದ ಮತ್ತು ಗರಿ ಗರಿಯಾದ ವಡೆಗಳನ್ನ ಮಾಡ್ಕೋಬೋದು. ಇವಾಗ ಮಾಡೋ ವಿಧಾನ ನೋಡೋಣ. ಮೊದಲು ನಾವು ಕಡಲೆಬೇಳೆ ವಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಡಲೆಬೇಳೆನ ನೆನೆಸ್ಕೊಳ್ಳೋಣ. ಕಡಲೆಬೇಳೆ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ನಾನು ಕಡಲೆಬೇಳೆನ ಹಾಕಿದ್ದೀನಿ. ಮತ್ತು ಕಡಲೆಬೇಳೆ ವಡೆ ನಮಗೆ ಗರಿ ಗರಿಯಾಗಿ ಬರಬೇಕು ಅಂತ ಅಂದರೆ ನಾವು ಸ್ವಲ್ಪ ಅಕ್ಕಿ ಹಾಕಬೇಕು. 2 ಕಪ್ ಆಗುವಷ್ಟು ಕಡಲೆಬೇಳೆಗೆ 1-2 ಸ್ಪೂನ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಮನೆಯಲ್ಲಿ ಅನ್ನ ಮಾಡುವಂಥ ಅಕ್ಕಿ. 1-2 ಸ್ಪೂನ್ ಅಕ್ಕಿ ಹಾಕ್ಕೊಂಡು 1-2 ಬಾರಿ ನಾವು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಕಡಲೆಬೇಳೆನ 1 ಅಥವಾ 1.5 ಅವರ್ ನೆನೆಸ್ಕೊಂಡ್ರೆ ಸಾಕು. ಅದಕ್ಕಿಂತ ಹೆಚ್ಚು ನೆನೆಸಬಾರ್ದು. 2 ಅವರ್ 3 ಅವರ್ ಗಟ್ಟಲೆ ನಾವು ಕಡಲೆಬೇಳೆನ ನೆನೆಸ್ತು ಅಂದರೆ ನಾವು ಮಾಡುವಂಥ ಕಡಲೆಬೇಳೆ ವಡೆ ಮೆತ್ತಗಾಗ್ಬಿಡ್ತವೆ. ಹಂಗಾಗಿ ನಾವು 1 ಅಥವಾ 1.5 ಅವರ್ ಕಡಲೆಬೇಳೆನ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಇವಾಗ ನಾನು ಕೂಡ ಕಡಲೆಬೇಳೆನ 1-2 ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಕಡಲೆಬೇಳೆ ನೆನೆಯೋಷ್ಟರೊಳಗೆ ನಾವು ಈ ಕಡಲೆಬೇಳೆ ವಡೆಗೆ ಚಿಕ್ಕದಾಗಿ ಒಂದು ಸಿಂಪಲ್ ಆಗಿ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬಂದು 1 ಈರುಳ್ಳಿ ಮೀಡಿಯಮ್ ಸೈಜು, 1 ಗಂಟೆ ಹಾಕುವಷ್ಟು ಬೆಳ್ಳುಳ್ಳಿ, 1 ಇಂಚ್ ಹಾಕುವಷ್ಟು ಶುಂಠಿ, ಖಾರಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ, 1-2-3 ಪೀಸು ಚಕ್ಕೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ನೋಡಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ. ಇದನ್ನು ನಾವು ಆನು ಆಫು ಮಾಡ್ಕೊತಾ ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ ಇಷ್ಟೇ ಇದು ಮಸಾಲೆ. ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು. ಆನು ಆಫು ಮಾಡ್ಕೊತಾ ತರಿಯಾಗಿ ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇದೇ ರೀತಿಯಾಗಿರಬೇಕು, ತರಿಯಾಗೇ ಇರಬೇಕು. ಇವಾಗ ಇದನ್ನೆಲ್ಲ ನಾವು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಈ ರೀತಿ ನಾವು ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಕಡಲೆಬೇಳೆ ವಡೆ ಮಾಡೋದ್ರಿಂದ ನಾವು ಮಾಡುವಂಥ ವಡೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಆವಾಗಲೇ ನೆನೆಯೋದಕ್ಕೆ ಬಿಟ್ಟಂಥ ಕಡಲೆಬೇಳೆ ನೋಡೋಣ. ಕಡಲೆಬೇಳೆ ನೋಡ್ಬೋದು 1.5 ಅವರ್ ಆಯಿತು. ನಾನು ಕೂಡ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋ ತನಕ ಮುಚ್ಚಿಟ್ಟಿದ್ದೆ. ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಅಂದರೆ ತುಂಬ ಸಾಫ್ಟಾಗಿ ನೆನೆಸ್ಕೋಬಾರ್ದು. 1 ಅಥವಾ 1.5 ಅವರು ನಾನು ಆವಾಗಲೇ ಹೇಳ್ದಂಗೆ ಅಷ್ಟು ಮಾತ್ರ ನೆನೆಸ್ಕೊಳ್ಳಿ. ಇವಾಗ ನೋಡಿ ಕಡಲೆಬೇಳೆ ಇಷ್ಟು ನೆಂದರೆ ಸಾಕು. ನೋಡಿ ಇವಾಗ ನಾವು ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಇವಾಗ ತಾನೇ ಗ್ರೈಂಡ್ ಮಾಡಿದಂಥ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಕಡಲೆಬೇಳೆ ಹಾಕ್ಕೊಂಡು ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಹಾಕ್ಕೊಳ್ಳಿ. ನೋಡಿ ಒಂದಿಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಇದನ್ನು ಆನು ಆಫು ಮಾಡ್ಕೊತಾ ನೋಡಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಬೇಳೆ ಥರ ಇರಬೇಕು, ತುಂಬ ನುಣ್ಣು ಗ್ರೈಂಡ್ ಮಾಡ್ಕೋಬಾರ್ದು. ಮತ್ತು ಗ್ರೈಂಡ್ ಮಾಡುವಾಗ ನೀರು ಹಾಕಬಾರ್ದು. ಕಡಲೆಬೇಳೆ ನೆಂದಿರುತ್ತೆ ನೋಡಿ, ಬೇಗ ಸಾಫ್ಟ್ ಆಗುತ್ತೆ. ಆನು ಆಫು ಮಾಡ್ಕೊತಾ 1-2 ಸುತ್ತು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಇವಾಗ ನಾನು ಕೂಡ ಸ್ವಲ್ಪನೇ ಕಡಲೆಬೇಳೆನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಕೂಡ ತೆಗೆದು ಒಂದು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಕೆಲವೊಂದಷ್ಟು ಪದಾರ್ಥನ ಸೇರಿಸೋಣ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬಂದು 2 ಈರುಳ್ಳಿ ಮೀಡಿಯಮ್ ಸೈಜು 2 ಈರುಳ್ಳಿ. ನಾನು ಗ್ರೈಂಡ್ ಮಾಡುವಾಗಲೂ ಕೂಡ 1 ಹಾಕಿದ್ದೆ. ಇವಾಗ ಚಿಕ್ಕದಾಗಿ ಹೆಚ್ಚಿ 2 ಹಾಕಿದ್ದೀನಿ. ಟೋಟಲ್ ಆಗಿ 3 ಈರುಳ್ಳಿನ ಉಪಯೋಗಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಕರಿಬೇವು, ಹಾಗೆ ಇವಾಗ ತಾನೇ ನಾವು ಗ್ರೈಂಡ್ ಮಾಡಿದಂಥ ಮಸಾಲೆ ಎಲ್ಲನೂ ಕೂಡ ಹಾಕ್ಕೊಂಡು ಇದಕ್ಕೆ ನಾವು ಇವಾಗ ಕಡಲೆಬೇಳೆ ವಡೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಕಂಪಲ್ಸರಿ ಹಾಕಬೇಕು, ಹಾಕಿದ್ರೇ ಚೆನ್ನಾಗಿರೋದು. ಕೆಲವ್ರಿಗೆ ಸಬ್ಸಿಗೆ ಸೊಪ್ಪು ಹಾಕೋದು ಇಷ್ಟ ಇರಲ್ಲ, ಅಂಥವ್ರು ಸ್ಕಿಪ್ ಮಾಡಿ ಪರವಾಗಿಲ್ಲ. ಇತ್ತು ಅಂದರೆ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವಂತೂ ಕಂಪಲ್ಸರಿ ಹಾಕ್ತೀವಿ. ಈ ರೀತಿ ಕಡಲೆಬೇಳೆ ವಡೆ ಮಾಡಿದರೆ ಹಾಕ್ಬೋದು, ಅಥವಾ ಬೋಂಡ ಮಾಡಿದರೂ ಕೂಡ ನಾವು ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಮಾಡೋದು. ಸಬ್ಸಿಗೆ ಸೊಪ್ಪಿಲ್ಲ ಅಂತ ಅಂದರೆ ನಾವು ವಡೆ ಬೋಂಡ ಮಾಡೋದೇ ಇಲ್ಲ. ಇವಾಗ ನೋಡಿ ನಾನು ಕೂಡ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಹಾಕ್ಕೊಂಡು ಇದಿಷ್ಟು ಪದಾರ್ಥನೂ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಆ ಕಡಲೆಬೇಳೆ ಹಿಟ್ಟಾಗ್ಬೋದು, ನಾವು ಹಾಕಿರುವಂಥ ಸೊಪ್ಪು ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಆ ರೀತಿ ನಾವು ಕೈನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ಬೇಕಾದ ಸೈಜಲ್ಲಿ ನಾವು ವಡೆಗಳನ್ನ ತಟ್ಟಿ ಬೇಯಿಸ್ಕೊಳ್ಳೋದು ಅಷ್ಟೇ. ನಮಗೆ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ತೆಳುವಾಗಬೇಕು ವಡೆಗಳನ್ನ ತಟ್ಟಿ ನಾವು ಬೇಯಿಸ್ಕೊಳ್ಳೋಣ. ತಟ್ಕೊಳ್ಳೋದಕ್ಕೆ ನೋಡಿ ನಾನು ಕೈನಲ್ಲೇ ಈ ರೀತಿ ಹಾಕ್ಬೋದು, ಅಥವಾ ನಾವು ಸಪ್ರೇಟಾಗಿ ತಟ್ಟಿ ಇಟ್ಕೊಂಡು ಎಣ್ಣೆಗೆ ಹಾಕ್ತೀನಿ ಅಂದರೂ ಕೂಡ ಪರವಾಗಿಲ್ಲ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಕಡಲೆಬೇಳೆ ವಡೆನ ತಟ್ಕೊಂಡು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳಿ. ಇವಾಗ ನಾನು ಕೂಡ ಒಂದಷ್ಟು ಕಡಲೆಬೇಳೆ ವಡೆನ ಇಟ್ಕೊಂಡಿದ್ದೀನಿ. ನೋಡಿ ಬೇಗ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೋದು ಅಂತ. ಇವಾಗ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಕರ್ಕೊಳ್ಳೋಣ. ಎಣ್ಣೆನೂ ಕೂಡ ಹದವಾಗಿ ಕಾದಿದೆ. ಕಾದಿರುವಂಥ ಎಣ್ಣೆಗೆ ನಾವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ವಡೆಗಳನ್ನ ಹಾಕೋಣ ಬಿಡಿಯಾಗಿ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ವಡೆಗಳನ್ನ ಕೂಡ ಸೇರಿಸಿದ ಮೇಲೆ ಉರಿನ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಬೇಯಿಸ್ಕೋಬೇಕು. ಆವಾಗ ಎಣ್ಣೆ ಕುಡಿಯಲ್ಲ ವಡೆಗಳು.
ಇವಾಗ ನೋಡಿ ನಾನು ಕೂಡ ಒಂದಷ್ಟು ವಡೆಗಳನ್ನ ಹಾಕಿದ್ದೀನಿ. ಇವಾಗ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ವಡೆಗಳನ್ನ ಬೇಯಿಸ್ಕೋಬೇಕು. ಇವಾಗ ನೋಡಿ ಈ ರೀತಿ ಒಂದು ಅರ್ಧದಷ್ಟು ವಡೆಗಳು ಬೆಂದು ಮೇಲ್ಗಡೆ ತೇಲ್ತಾ ಇರಬೇಕಾದ್ರೆ ನಾವು ಉಲ್ಟಾ ಮಾಡಿಕೊಂಡು ವಡೆಗಳನ್ನ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಮಧ್ಯೆ ಮಧ್ಯೆ ಉಲ್ಟಾ ಮಾಡ್ಕೋತಾ ಕಲರ್ ಚೇಂಜ್ ಆಗೋ ತನಕ ವಡೆಗಳನ್ನ ಬೇಯಿಸ್ಕೋಬೇಕು. ಇವಾಗ ನೋಡಿ ಈ ರೀತಿ ವಡೆಗಳೆಲ್ಲ ಬೆಂದು ನೊರೆ ಕಡಿಮೆ ಆಗಿದೆ ಮತ್ತು ಮೇಲ್ಗಡೆ ತೇಲ್ತಾ ಇದೆ, ಒಂದೊಳ್ಳೆ ಕಲ್ಲರು ಕೂಡ ಬಂದಿದೆ. ಇವಾಗ ವಡೆಗಳು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ತೆಗೆದು ಒಂದು ಪಾತ್ರೆಗೆ ಹಾಕೋಣ. ನೀಟಾಗಿ ಎಣ್ಣೆನೆಲ್ಲ ಸೋದಿಸ್ಕೊಂಡು ನೋಡಿ ಇಷ್ಟೇ, ಇದು ತುಂಬ ಗರಿ ಗರಿಯಾಗಿ ಬರುತ್ತೆ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇವಾಗ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ನಾವು ಉಳಿದ ವಡೆಗಳನ್ನ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೆಗಿಯೋಣ. ವಡೆಗಳನ್ನ ಸೇರಿಸ್ಬೇಕಾದ್ರೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ವಡೆಗಳನ್ನ ಪೂರ್ತಿಯಾಗಿ ಸೇರಿಸಿದ ಮೇಲೆ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ವಡೆಗಳನ್ನ ಬೇಯಿಸ್ಕೊಳ್ಳಿ. ಆವಾಗ ವಡೆ ಎಣ್ಣೆ ಕುಡಿಯೆಲ್ಲ ಹದವಾಗಿ ಬೇಯ್ತವೆ ವಡೆಗಳು. ಈ ಕಡಲೆಬೇಳೆ ವಡೆ ಅಂದ್ರೇ ಎಲ್ರಿಗೂ ಇಷ್ಟ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಇದು. ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಬ್ಬಗಳಿಗೆ ಊಟದ ಜೊತೆ ಸೈಡ್ ಡಿಶ್ ಆಗಿ 1 ಅಥವಾ 2 ವಡೆ ಇತ್ತು ಅಂದರೆ ಊಟ ಪೂರ್ತಿ ಆಗುತ್ತೆ. ಮತ್ತು ಕಡಲೆಬೇಳೆ ವಡೆ ಸ್ವಲ್ಪ ಗರಿ ಗರಿಯಾಗಬೇಕು ಮತ್ತು ತಿನ್ನೋದಕ್ಕೂ ಕೂಡ ಸ್ವಲ್ಪ ರುಚಿಯಾಗಿರಬೇಕು ಅಂದರೆ ನಾನು ತೋರಿಸ್ದಂಗೆ ನೀವು 1-2 ಸ್ಪೂನು ಅಕ್ಕಿ ಹಾಕ್ಕೊಂಡು ಚಿಕ್ಕದಾಗಿ ಒಂದು ಮಸಾಲೆ ಗ್ರೈಂಡ್ ಮಾಡಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸಖತ್ ರುಚಿಯಾಗಿರುತ್ತೆ ಮತ್ತು ಗರಿ ಗರಿಯಾದ ಕಡಲೆಬೇಳೆ ವಡೆನ ಮಾಡ್ಕೋಬೋದು. ಇವಾಗ ನೋಡಿ ಇಷ್ಟೇ, ಇದು ಫೈನಲಿ ರೆಡಿ ಆಯಿತು ಕಡಲೆಬೇಳೆ ವಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಡಲೆಬೇಳೆ ವಡೆಗಳು ಗರಿ ಗರಿಯಾಗಿ ರುಚಿಯಾಗಿ ಬರಬೇಕು ಅಂದರೆ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.